ಬ್ಲಡ್ ಡೊನೇಟ್ ಮಾಡಕ್ ಹೋದಾಗ ಫಸ್ಟ್ ನನ್ನ ಬರ್ಡೇ ಇತ್ತು ಅಂತ ಹೇಳಿ ಬ್ಲಡ್ ಡೊನೇಟ್ ಮಾಡ್ತಾರೆ. ಅಂಡ್ ಬ್ಲಡ್ ಡೊನೇಟ್ ಆದ್ಮೇಲೆ ಸ್ವಲ್ಪ ಬ್ಲಡ್ ನ ಅವರು ಒಬ್ಬ ಆರ್ಟಿಸ್ಟ್ ಹತ್ರ ಹೋಗಿ ಅವ್ರ ಬ್ಲಡ್ ನಲ್ಲಿ ಕೆಲವೊಬ್ರಿಗೆ ಅನ್ಸ್ಬೋದು ತೋರಿಕೆ ಮಾತಾಡ್ತಿದ್ದಾನೆ ಅಂತ, ಬಟ್ ಇಲ್ಲ ಮನ್ಸಾರೆ ಹೇಳ್ತಿದ್ದೀನಿ. ನನ್ನ ಒಂದು ಕೆಲಸನ ಇಷ್ಟಪಡುವಂತ ವ್ಯಕ್ತಿ. ನಾನು ಅವ್ರನ್ನ ನಿಮ್ಗೆ ಹೇಗೆ ಪರಿಚಯಿಸ್ತೀನಿ ಅಂದ್ರೆ ನನ್ನ ಫ್ರೆಂಡ್ ಅಂತ ನಾನು ಪರಿಚಯಿಸ್ತೀನಿ ಬಿಟ್ರೆ, ನೀವು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೂ ಕೂಡ ನಾನು ನನ್ನ ಫ್ಯಾನು, ನನ್ನ ಅಭಿಮಾನಿ ಅಂತ ನಾನು ಎಲ್ಲೂ ಹೇಳಿಲ್ಲ, ನಾನು ಹೇಳ್ಕೊಳ್ಳೋದಿಲ್ಲ, ನಂಗೆ ಆ ಯೋಗ್ಯತೆನೂ ಇಲ್ಲ. ಐ ಡಿಸರ್ವ್ ಸಪೋರ್ಟ್ ತೋರಿಸಿ ನಿಮ್ ಲೈಕ್, ನಿಮ್ ಕಮೆಂಟ್ ನ ಹಾಕಿ ಒಂದು ಬೆಂಬಲ ಬೇಕು ನನಗೆ, ಒಂದು ಬ್ಲೆಸ್ಸಿಂಗ್ ಬೇಕು ನನಗೆ. ತುಂಬಾ ಬಂದಿವೆ ಆ ಥರ ದಿನಗಳು. ಬಟ್ ಅದೊಂದು ಎಂತಹ ತುತ್ತದು ಅಂತಂದ್ರೆ ಸ್ವಲ್ಪ ಕಷ್ಟಪಟ್ಟು ನುಂಗುವಂತ ತುತ್ತದು. ನನ್ನ ಡ್ಯಾನಿ ಅಂತ ಒಂದು ನಾಯಿ ಸಾಕಿದ್ದೆ ನಾನು. ಅವ್ನು ಕಳ್ಕೊಂಡಾಗ ಆಗಿರ್ಬೋದು, ಅಮ್ಮ ತೀರೋದಾಗ ಆಗಿರ್ಬೋದು, ನನ್ನ ಬ್ರೇಕಪ್ ಆದಾಗ ಆಗಿರ್ಬೋದು. ಐ ವಾಸ್ ಲೈಕ್ ನಾನ್ ನಂಬಿರೋದು ನನಗೆ ನಾನೇ ಹೇಳ್ಕೊಂಡಿರೋದನ್ನೇ ಹೇಳ್ತೀನಿ ಆಯ್ತಾ. ಇದೇ ಸತ್ಯ ಅಂತ ಅಲ್ಲ, ಇದನ್ನೇ ಮಾಡಿ ಅಂತ ಅಲ್ಲ. ದುಃಖ ಆಗ್ತಿದೆ, ದುಃಖ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ನಾನು ಅವಾಗ ಹೇಳೋದು, ನನ್ ನಿದ್ದೆ ಹಾಳಾಗ್ತಾ ಇಲ್ಲ, ನನಗೆ ಊಟ ಸೇರ್ತಾ ಇಲ್ಲ, ನಂಗೆ ಕಣ್ಣೀರ್ ನಿಲ್ತಾ ಇಲ್ಲ, ನಾನ್ ದಾರಿ ತಪ್ತಾ ಇದ್ದೀನಿ, ನನ್ನ ಜೀವನದ ಲೆಕ್ಕ ನನಗೆ ಸಿಗ್ತಿಲ್ಲ, ಈ ತರಹದ್ದು ಏನು ನಿಮ್ಗೆ ಆಗ್ತಿಲ್ಲ ಅಂತಂದ್ರೆ ಅದು ನಮ್ಮವ್ರ ಜೊತೆ ಆಗಿದೆ ಅಂತಂದಾಗ ಅದು ಕಾಡ್ಲಿ. ಬಟ್ ಯು ನೀಡ್ ಟು ಗೆಟ್ ಔಟ್ ಆಫ್ ಇಟ್. ಸಮಯ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಸಮಯ ಬದಲಾಗೆ ಆಗುತ್ತೆ. ಅಪ್ಪು ಸರ್ನ ಕಳ್ಕೊಂಡಾಗ ನಾವು ಎಷ್ಟ್ರಿ ಇಡೀ ಕರ್ನಾಡೆ ಗಡ ನಡ್ಕೋಗ್ಬಿಟ್ಟಿತ್ತು. ವರ್ಷಗಳು ಕಳೆದೋಯ್ತು ಆ ಮಹಾತ್ಮನಾಗ, ಆ ಪುಣ್ಯಾತ್ಮನ ಕಳ್ಕೊಂಡು ನಾವು ಲೈಫ್ ಮೂವ್ ಆನ್ ಆಗ್ತಿಲ್ವಾ ಇವಾಗ? ಎಲ್ಲಾ ತಾಯಂದ್ರು ಅಜರಾಮರರು, ಕೇವಲ ಗುರು ತನ್ನ ತಾಯಿ ಕಳ್ಕೊಂಡ ಅಂತಂದ್ರೆ ನಾನು ದೇವ್ರಿಗೆ ಹೋಗಿ ಪ್ರಶ್ನೆ ಮಾಡುವುದು, ಯಾಕೆ ಗುರು ಹಿಂಗ್ ಮಾಡಿದೆ ಅಂತ ಹೇಳಿ. ಎಲ್ಲರ ಜೊತೆನೂ ಆಗುವಂತಹದ್ದು. ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀನಿ ಅಂತಂದ್ರೆ ಕೊನೆಗೆ ಅವಳ ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಹೋಯ್ತು. ಯಾವ ಹಂತಕ್ಕೆ ಹೋಯ್ತು ಅಂತಂದ್ರೆ ಅವಳಿಗೊಬ್ಳಿಗೆ ಬಾತ್ರೂಮ್ ಹೋಗಕ್ ಆಗ್ತಿರ್ಲಿಲ್ಲ. ಐ ಯೂಸ್ ಟು ಟೇಕ್ ಹರ್ ಇನ್ಸೈಡ್. ಯಾವ ಮಗು ಚಡಿಲ್ ಹೇತ್ಕೊಂತ ಇತ್ತು, ಆ ಮಗುನ ಅವಳು ಎಲ್ಲ ಮಾಡಿದ್ಲು, ಆ ತರಹದ ಆರೈಕೆ ನನಗೊಂದು ಅವಕಾಶ ಸಿಕ್ತು ನನ್ನ ತಾಯಿಗೆ ಮಾಡೋದಕ್ಕೆ. ಸೊ ಐ ಹ್ಯಾವ್ ನೋ ರಿಗ್ರೆಟ್ಸ್. ಕಳ್ಕೊಂಡಾದ್ಮೇಲೆ ಕೊರಗೋದಕ್ಕಿಂತ ಇದ್ದಾಗ ಹೆಚ್ಚು ಸಮಯವನ್ನ ಕಳೀರಿ ತಂದೆ ತಾಯಿ ಜೊತೆಗೆ. ಸರ್ ಕೆಲವೊಂದು ವಾಯ್ಸ್, ಕೆಲವೊಂದು ವ್ಯಕ್ತಿಗಳು ಕೆಲವೊಂದ್ಸರಿ ವಿಲ್ ಟೆಲ್ ಮ್ಯೂಸಿಕ್ ಇಸ್ ಅ ಥೆರಪಿ ಅಂತ. ಆ್ಯಂಡ್ ನಿಮ್ಮ ವಾಯ್ಸ್ ಕೇಳಿದಾಗ ಆಬ್ವಿಯಸ್ಲಿ ಸರ್ ಕೆಲವೊಬ್ಬರಿಗೆ ಆ ದಿನ ಏನೇ ಬ್ಯಾಡ್ ಥಿಂಗ್ಸ್ ಆಗಿರಲಿ, ಏನೇ ಆಗಿರಲಿ, ಅವತ್ತಿನ ದಿನ ದೇ ವಿಲ್ ಜಸ್ಟ್ ಬೂಸ್ಟಪ್, ಪ್ರತಿಯೊಬ್ಬರಿಗೂ ಬೂಸ್ಟಪ್ ಮಾಡಿದ್ರೆ. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಇವ್ರ ವಾಯ್ಸ್ ಕೇಳಬೇಕು, ಇವತ್ತೇನೋ ಒಂದು ಕೆಟ್ಟದಾಗೋ ಒಂದು ಜಾಗದಲ್ಲಿ ಒಳ್ಳೇದಾಗ್ಬೋದು, ಆ ಥರ ಒಂದು ಪಾಸಿಟಿವ್. ಆ್ಯಂಡ್ ನಿಮಗೆ ಅದು ಬ್ಲೆಸ್ಸಿಂಗ್ಸ್, ಗಾಡ್ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ಈ ಒಂದು ಕೆಲಸನ ನಿಮಗೆ. ಆ್ಯಂಡ್ ಆ ಒಂದು ಧ್ವನಿನ ನಿಮಗೆ ದೇವರು ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಷ್ಟೊಂದು ಜನರ ಪ್ರೀತಿ ಹ್ಯಾಸ್ ಯು ಸೆಡ್, ದೇವಸ್ಥಾನಕ್ಕೆ ಹೋಗ್ತಾರೆ, ತಿಂಡಿ ತಂದು ಕೊಡ್ತಾರೆ. ಇವತ್ತಿಗೂ ಆಗ್ತಿರುವಂತಹದ್ದು ಟಿಲ್ ಡೇಟ್, ಯಾವತ್ತೂ ಆಗಿದ್ದಂತಲ್ಲ, ಇವತ್ತಿಗೂ ಕೂಡ ನಾನು ನಿಮ್ಗೆ ಕಳಿಸ್ತೀನಿ ವಾಟ್ಸಪ್ನಲ್ಲಿ ಫೋಟೋಸ್ನ, ವಾಟ್ ಎವರ್ ಐ ಗೆಟ್ ತುಂಬ. ಆ್ಯಂಡ್ ಇನ್ನೊಬ್ರು ಬ್ಲಡ್ ಡೊನೇಟ್ ಮಾಡಕ್ ಹೋದಾಗ ಫಸ್ಟ್ ನನ್ನ ಬರ್ಡೇ ಇತ್ತು ಅಂತ ಹೇಳಿ ಬ್ಲಡ್ ಡೊನೇಟ್ ಮಾಡ್ತಾರೆ. ಅಂಡ್ ಬ್ಲಡ್ ಡೊನೇಟ್ ಆದ್ಮೇಲೆ ಸ್ವಲ್ಪ ಬ್ಲಡ್ ನ ಅವರು ಒಬ್ಬ ಆರ್ಟಿಸ್ಟ್ ಹತ್ರ ಹೋಗಿ ಅವ್ರ ಬ್ಲಡ್ ನಲ್ಲಿ ನಂದು ಪೋರ್ಟ್ರೇಟ್ ನ ಪೇಂಟ್ ಮಾಡಿಕೊಟ್ರು. ಅವ್ರ ಜೊತೆ ಜಗಳ ಮಾಡಿದೆ ನಾನು, ಸರ್ ಹಿಂಗೆ ನೀವು ಮಾಡಬಾರ್ದಾಗಿತ್ತು ಅಂತ ಹೇಳಿ. ಇಲ್ಲ ಅಣ್ಣ, ಇನ್ಮೇಲೆ ಆ ಥರ ಮಾಡಲ್ಲ, ಬಟ್ ಪ್ಲೀಸ್ ಈ ಲವ್ ತಗೊಳ್ಳಿ ಅಂತ ಹೇಳಿ. ಅವ್ರ ಹೆಸರು ಸಂತೋಷ್ ಅಂತ. ಇವಾಗ ನಾನು ಅವ್ರು ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ಒಂದೇ ತಾಯಿ ಹುಟ್ಟರು ಅಣ್ಣ ತಮ್ಮ ಹತ್ರ ಆಗ್ಬಿಟ್ಟಿದೀವಿ ನಾವು. ಅಂಡ್ ನಾನು ಯಾರನ್ನೂ ಕೂಡ, ಕೆಲವೊಬ್ರಿಗೆ ಅನ್ಸ್ಬೋದು ತೋರಿಕೆ ಮಾತಾಡ್ತಿದ್ದಾನೆ ಅಂತ, ಬಟ್ ಇಲ್ಲ ಮನ್ಸಾರೆ ಹೇಳ್ತಿದ್ದೀನಿ. ಇವಾಗ ಅಕಸ್ಮಾತ್ ನೀವು ನಂಗೆ ರಮ್ಯ ನೀವು ಎಲ್ಲಾದ್ರೂ ಸಿಕ್ರಿ ಅಂತ ಅನ್ಕೊಳ್ಳಿ, ನನ್ನ ಜೊತೆ ಇನ್ನೊಬ್ಬ ವ್ಯಕ್ತಿ ನಿಂತ್ಕೊಂಡಿದ್ರು, ನನ್ನ ಒಂದು ಕೆಲಸನ ಇಷ್ಟಪಡುವಂತ ವ್ಯಕ್ತಿ. ನಾನು ಅವ್ರನ್ನ ನಿಮ್ಗೆ ಹೇಗೆ ಪರಿಚಯಿಸ್ತೀನಿ ಅಂದ್ರೆ ನನ್ನ ಫ್ರೆಂಡ್ ಅಂತ ನಾನು ಪರಿಚಯಿಸ್ತೀನಿ ಬಿಟ್ರೆ, ನೀವು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೂ ಕೂಡ ನಾನು ನನ್ನ ಫ್ಯಾನು, ನನ್ನ ಅಭಿಮಾನಿ ಅಂತ ನಾನು ಎಲ್ಲೂ ಹೇಳಿಲ್ಲ, ನಾನು ಹೇಳ್ಕೊಳ್ಳೋದಿಲ್ಲ, ನಂಗೆ ಆ ಯೋಗ್ಯತೆನೂ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಸುದೀಪ್ ಅವರು, ದರ್ಶನ್ ಅವರು, ಯಶ್ ಅವರು, ಈ ತರಹದ ಕಲಾವಿದರಿಗೆ ಫ್ಯಾನ್ಸ್ ಮೇಕ್ ಸೆನ್ಸ್. ರೇಡಿಯೋ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನಗಿಸ್ತೀನಿ, ಹಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ. ಐ ಡಿಸರ್ವ್ ಸಪೋರ್ಟ್ ತೋರಿಸಿ, ಆಮೇಲೆ ಹೆಲ್ಪ್ ಮಾಡಿ ನನಗೆ ಟು ಗ್ರೋ. ನಿಮ್ಮ ಲೈಕು, ನಿಮ್ಮ ಕಮೆಂಟನ್ನ ಹಾಕಿ ಒಂದು ಬೆಂಬಲ ಬೇಕು ನನಗೆ, ಒಂದು ಬ್ಲೆಸ್ಸಿಂಗ್ ಬೇಕು ನನಗೆ. ಇಷ್ಟಪಡಿ, ಆಸ್ ಎ ಕಲಾವಿದ ಇಷ್ಟಪಡಿ. ಬಟ್ ಫ್ಯಾನ್ ಅಂತ ಹೇಳ್ತಾರಲ್ಲ, ಅದು ನಂಗೆ ಜೀರ್ಣ ಇವತ್ತಿಗೂ ಆಗಲ್ಲ, ಆಗೋದು ಇಲ್ಲ. ನಂಗೆ ಯಾರೇ ಪರಿಚಯ ಆದ್ರೂ ಕೂಡ ನನ್ನ ಫ್ರೆಂಡು ಅಂತ ಮೀಟ್ ಮಾಡೋದು. ನನ್ನನ್ನು ಇಷ್ಟಪಡೋರ್ನ ನಾನು ಭೇಟಿ ಆದೆ ಅಂತ ಹೇಳ್ತೀನಿ ಬಿಟ್ರೆ ಹಂಗೆ ನಂಗೆ ಬಾಯ ಬರಲ್ಲ ಹೇಳ್ಬೋದು. ದೊಡ್ಡ ಗುಣ ಅಂತಲ್ಲ, ಅದು ಸತ್ಯ ಕೂಡ. ಅದು ಸತ್ಯನ ಒಪ್ಕೊಂಡ್ಬಿಡೋದು ಒಳ್ಳೇದು. ಸೊ ಯು ಆರ್ ಹ್ಯಾಪಿ ಅಲ್ವಾ ಸರ್? ನಿಮಗೆ ಏನು ಇವತ್ತಿನ ದಿನ ಯಾವೊಂದು ಜರ್ನಿಯಲ್ಲಿ ನೀವು ಕಂಟಿನ್ಯೂ ಮಾಡಿ, ಯು ಆರ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಸೊ ಈ ಮಧ್ಯೆ ಕಾಲ್ಸ್ಗಳು ಬರುತ್ತೆ ಆ್ಯಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಯೋರ್ ಡೇ. ನೀವು ಪಾಸಿಟಿವ್ ಆಗಿ ಶುರು ಮಾಡಬೇಕು ಅಂತ ಇದ್ರ ಮಧ್ಯೆ ಎಲ್ಲ ಬಂದಾಗ ಯಾವತ್ತಾದರೂ ನಿಮಗೆ ತುಂಬ ಬೇಸರವಾದಂತಹ ದಿನ, ಇಲ್ಲ ಇವತ್ತು ನಾನು ಈ ಒಂದು ಶೋ ಮಾಡ್ಲಿಕ್ಕೆ ಆಗಲ್ಲ, ಆ ಥರದ ದಿನ ಯಾವ್ದಾದ್ರು ಇದೆಯಾ ಸರ್? ತುಂಬಾ ಬಂದಿವೆ ಆ ಥರ ದಿನಗಳು. ಬಟ್ ಅದೊಂದು ಎಂತಹ ತುತ್ತದು ಅಂತಂದ್ರೆ ಸ್ವಲ್ಪ ಕಷ್ಟಪಟ್ಟು ನುಂಗುವಂಥ ತುತ್ತದು. ಲೈಕ್ ಇವಾಗ ನೀವು ಗುಲಾಬ್ ಜಾಮೂನು ನುಂಗೋದಕ್ಕೂ ಬೇವಿನ ಎಲೆ ನುಂಗೋದಕ್ಕೂ ವ್ಯತ್ಯಾಸ ಇದೆ. ಎರಡೂ ನುಂಗೋದೇನೆ.
ಬಟ್ ಜಾಮೂನ್ನ ತುಂಬ ಇಷ್ಟಪಟ್ಟು ನುಂಗ್ಬಿಡ್ತೀವಿ. ಬಟ್ ಬೇವಿನ ಕಹಿ ಇರುತ್ತಲ್ಲ ಅದು ನಿಮ್ಗೆ ಕಾಡುತ್ತೆ, ಬಟ್ ಯು ಸ್ಟಿಲ್ ಸ್ವಾಲೋ ಇಟ್. ತಡೆದಿಲ್ಲ ನನ್ನನ್ನು ನಾನೇ ಶೋ ಮಾಡೋದ್ರಿಂದ, ಲಿಂಕ್ ಮಾಡೋದ್ರಿಂದ. ಬಟ್ ಮೇ ಬಿ ಒಂದು 10 ನಿಮಿಷ ಎಕ್ಸ್ಟ್ರಾ ಸಮಯ ತೊಗೊಂಡು ನಾನು ಮಾತಾಡೋಕೆ ಹೋಗಿದ್ದೀನೇನೋ. ನನ್ನ ಡ್ಯಾನಿ ಅಂತ ಒಂದು ನಾಯಿ ಸಾಕಿದ್ದೆ ನಾನು, ಅವ್ನು ಕಳ್ಕೊಂಡಾಗ ಆಗಿರ್ಬೋದು, ಅಮ್ಮ ತೀರೋದಾಗ ಆಗಿರ್ಬೋದು, ನನ್ನ ಬ್ರೇಕಪ್ ಆದಾಗ ಆಗಿರ್ಬೋದು. ಐ ವಾಸ್ ಲೈಕ್ ಬಟ್ ಐ ಗ್ಯಾದರ್ಡ್ ಮೈ ಸೆಲ್ಫ್. ಐಮ್ ಲೈಕ್ ಓಕೆ, ಅದೆಲ್ಲ ಆಗ್ತಿರುತ್ತೆ, ಬಿಗ್ ಡೀಲ್. ಇವಾಗ ನಾನು ಅದು ಹೇಳ್ತಾರಲ್ಲ, ಗಾಂಧೀಜಿಯವ್ರ ಹತ್ರ ಒಬ್ಬರು, ಗಾಂಧೀಜಿನೂ ಅಲ್ಲ ಇನ್ನೊಬ್ಬ ಮಹಾನ್ ವ್ಯಕ್ತಿ ಹತ್ರ ಬಂದು, ಸರ್ ನನ್ನ ಮಗ ತುಂಬ ಬೆಲ್ಲ ತಿಂತಾನೆ, ಬೆಲ್ಲ ತಿನ್ನೋದು ಬಿಡಿಸಿ ಅಂತ ಹೇಳಿದಾಗ 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರಂತೆ. 1 ವಾರ ಬಿಟ್ಟು ಬಂದಾಗ, ಯಾಕೆ 1 ವಾರ ಬಿಟ್ಟು ಬರೋಕ್ಕೆ ಹೇಳಿದಿರಿ ಅಂತಂದಾಗ, ನಾನೇ ಬೆಲ್ಲ ತಿಂತೀನಿ, ನಿಮ್ಮ ಮಗನಿಗೆ ಏನು ಹೇಳಿ ನಾನು ಬೆಲ್ಲ ತಿನ್ಬೇಡ ಅಂತ. ಸೊ ವಾರ ಪೂರ್ತಿ ಬೆಲ್ಲದಿಂದ ದೂರ ಇದ್ದೀನಿ, ಇವಾಗ ನಾನು ಅವ್ನಿಗೆ ಹೇಳಿ ಬೆಲ್ಲ ತಿನ್ಬೇಡ, ಬಿಟ್ರೆ ನೀನು ಇರ್ಬೋದು, ನಾನು ಇದ್ದೀನಿ. ಇವಾಗ ನಾನು ಇನ್ನೊಬ್ರಿಗೆ ಹೇಳಬೇಕು ಅಂತ ಅಂದರೆ, ಇದು ಪಾಡ್ಕಾಸ್ಟ್ ಆಗಿರೋದ್ರಿಂದ ಸ್ವಲ್ಪ ಓಪನ್ ಅಪ್ ಆಗಿ ನಾನು ಮಾತಾಡ್ತಾ ಇರುತ್ತೆ ಆ ಮಾತಿಗೆ ಅಲ್ವಾ. ಇವಾಗ ನಾನು ನೀವು ಡೊನೇಟ್ ಮಾಡಿ ಅಂತ ಹೇಳಿ ನಾನೇನು ಮಾಡೇ ಇಲ್ಲ ಅಂತಂದ್ರೆ ಆ ಮಾತಿಗೆ ತೂಕನೇ ಇಲ್ಲ ಅಲ್ವಾ. ಸೊ ಹೀಗಿರುವಾಗ ನಾನು ಏನೇ ರೇಡಿಯೋದಲ್ಲಿ ಹೇಳೋಕ್ಕೂ ಮುಂಚೆ ಈ ಪ್ರೀತಿ ಇಷ್ಟೇ ಅಂತ ನಾನು ಯಾವತ್ತೂ ಹೇಳಕ್ ಹೋಗಿಲ್ಲ. ನಾನು ಪ್ರೀತಿಲಿ ಸೋತೆ ಅಂದ್ಬಿಟ್ಟು ಪ್ರೀತಿನಾಗ ಬ್ಲೇಮ್ ಮಾಡ್ಬೇಕು ನಾನು. ಜನ ಯಾಮಾರಿಸ್ಬೋದು, ಹುಷಾರಾಗಿರಿ ಅಂತ ಹೇಳಿದ್ನಿ ಬಿಟ್ರೆ ಐ ಹ್ಯಾವ್ ನೆವರ್ ಬ್ಲೇಮ್ಡ್ ಲವ್, ಹ್ಯಾವ್ ನೆವರ್ ಬ್ಲೇಮ್ಡ್ ಮ್ಯಾರೇಜ್. ಮ್ಯಾರೇಜ್ ಇಸ್ ದ ಬ್ಯೂಟಿಫುಲ್ ಥಿಂಗ್. ನಮಗೆ ನಿಭಾಯಿಸಕ್ಕಾಗದೆ ನಾವು ಬೆಳೀತಾ ಇರ್ಬೋದೇನೋ ಅಂತ ಹೇಳಿ. ಸೊ ಇಫ್ ಐ ಫಾಲೋ ದ್ಯಾಟ್ ಐ ಪ್ರೀಚ್ ಇಟ್. If I don't follow that, I never preach it. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತೀರಿ, ಆ್ಯಂಡ್ ಅಪ್ಪು ಸರ್ ಬಗ್ಗೆ ಹೇಳ್ತಿದ್ರಿ. ಆ್ಯಂಡ್ ನಿಮ್ಮ ಒಂದು ಕೆಲವು ಎಷ್ಟೊಂದು ವಿಡಿಯೋಗಳಿದೆ ಅಪ್ಪು ಸರ್ ಬಗ್ಗೆ. ನೀವು ಅಪ್ಪು ಸರ್ ಹಾಡುಗಳನ್ನ ಹಾಡಿರೋದು, ಅವ್ರಿಗೋಸ್ಕರ ಇದು ಕೆಲವೊಂದು ಲೈನ್ಸ್ಗಳನ್ನ ಹೇಳಿರೋದು ಅಂತ. ಆ ವ್ಯಕ್ತಿನ ನೀವು ನೋಡಿದ್ದೀರಾ, ಡೈರೆಕ್ಟ್ ಮೀಟ್ ಮಾಡಿದ್ದೀರಾ? ಅವ್ರ ಇಂಟರ್ವ್ಯೂ ತಗೊಳ್ಳೋ ಅವಕಾಶ ನನಗೆ ಸಿಗಲಿಲ್ಲ. ಅದು ಐ ಆಮ್ ನಾಟ್ ದ್ಯಾಟ್ ಲಕ್ಕಿ ಆ ವಿಷಯದಲ್ಲಿ. ಬಟ್ ಅವ್ರನ್ನ ತುಂಬ ಇಷ್ಟೇ ಹತ್ತಿರದಿಂದ ನೋಡೋಕ್ಕೆ ಸಿಕ್ಕು. ಒಂದು ಫೋಟೋ ಕೇಳಿದಾಗ ಜೆಮ್ ಆಫ್ ಅ ಮ್ಯಾನ್ ತಪ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಅವ್ರು ನನ್ನ ಹತ್ರ. ಲೈಕ್ ಆ ಫೋಟೋ ಇವತ್ತು ದಟ್ಸ್ ಓನ್ಲಿ ಫೋಟೋ ಐ ಹ್ಯಾವ್ ಅಪ್ಪು ಸರ್ ಜೊತೆಗೆ. ಅದು ಒಂದೇ ಒಂದು ಫೋಟೋ ಇರೋದು ಅಪ್ಪು ಸರ್ ಜೊತೆಗೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡೋಕೆ ನಂಗೆ ಅವಕಾಶನೇ ಸಿಗಲಿಲ್ಲ. ಇಫ್ ಯು ಹ್ಯಾವ್ ಅ ಕ್ವೆಶನ್ ಅಬೌಟ್ ಹಿಮ್, ಆಸ್ಕ್ ಮಿ. ಲೈಕ್ ಐ ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಲೈಕ್ ಯಾಕೆ ನಾನು ಅವ್ರ ಫ್ಯಾನ್ ಆದೆ. ಹೌದು ಸರಿ, ಅಪ್ಪಾಜಿ ಅಂತಾನೆ ಒಂದು ಸ್ಟೋರಿ ಇದೆ ನಿಮ್ದು ಅಲ್ವಾ? ಡಾಕ್ಟರ್ ನಮ್ಮ ಅಪ್ಪನ ಟ್ಯಾಟೂ ಇಲ್ಲ ನನ್ನ ಮೇಲೆ, ಅವ್ರ ಟ್ಯಾಟೂ ಇದೆ ನನ್ನ ಮೇಲೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಹಾಕ್ಸ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಏಪ್ರಿಲ್ 24 ಅವ್ರ ಬರ್ತ್ಡೇ ದಿನ ಇದ್ದು. ದಿಸ್ ವಾಸ್ ಮೈ ಗಿಫ್ಟ್ ಟು ಹಿಮ್. ಲೈಕ್ ಸರ್, ನನ್ನ ಗರ್ಲ್ ಫ್ರೆಂಡ್ ಕೂಡ ನನ್ನನ್ನು ಕೇಳಿದ್ಲು, ಈ ಮಟ್ಟದ ಪ್ರೀತಿ ಯಾಕೆ ಅಂತ ಹೇಳಿ. ಲೈಕ್ ನಮ್ಗೆ ಇಷ್ಟ ಆಗ್ತಾರೆ ಬಟ್ ಇನ್ ಮೈ ಮೇಲೆ ಟ್ಯಾಟೋ ಹಾಕ್ಸ್ಕೊಂಡಿದ್ದು ಯಾಕೆ ಆ ಮಟ್ಟದ್ದು ಅಂತ. ಅಭಿಮಾನ ಯಾಕೆ? ನಮ್ಮ ಇಡೀ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಆಯ್ತಾ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕಂದ್ರು, ನಾನು, ಮಾವಂದ್ರು, ಮಾವನ ಮಕ್ಕಳು, ಇಡೀ ಕುಟುಂಬ ಅಪ್ಪಾಜಿಯವರ ಅಭಿಮಾನಿಗಳು ನಾವು. ಆ್ಯಂಡ್ ನಾನು ಅವ್ರನ್ನ ಅಷ್ಟು ಹುಚ್ಚರಂಗೆ ಪ್ರೀತಿಸೋದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮಮ್ಮ ಪ್ರತಿ 10 ಗಂಟೆಗೆ ಉದಯ ಚಾನೆಲ್ನಲ್ಲಿ ಒಂದು ಕನ್ನಡ ಮೂವಿ ಬರ್ತಾ ಇತ್ತು. ಇವಾಗ ಗೊತ್ತಿಲ್ಲ. ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಪ್ರತಿ 10 ಗಂಟೆಗೆ ಒಂದು ಕನ್ನಡ ಮೂವಿ. ಆ್ಯಂಡ್ ನಾಳೆ ಬೆಳಗ್ಗೆ 10 ಗಂಟೆಗೆ ಯಾವ ಸಿನಿಮಾ ಬರುತ್ತೆ ಅನ್ನೋದನ್ನ ಹಿಂದಿನ ದಿನ ಸಂಜೆ ತೋರಿಸ್ತಾ ಇದ್ರು. ಇವಾಗ ಧಾರಾವಾಹಿ ಮಧ್ಯೆ ಜಾಹೀರಾತು ಬಂದಾಗ ನಾಳೆ 4 ಗಂಟೆಗೆ ಈ ಸಿನಿಮಾ, ನಾಳೆ 10 ಗಂಟೆಗೆ. ಸೊ ನಮ್ಮಮ್ಮ ಸೀರಿಯಲ್ಸ್ನ ನೋಡ್ತಿರುವಾಗ ಆ ಜಾಹೀರಾತಿನ ಸಮಯದಲ್ಲಿ ನಾಳೆ ಅಪ್ಪಾಜಿ ಸಿನಿಮಾ ಬರುತ್ತೆ ಅನ್ನೋದೊಳಗೆ ಗೊತ್ತಾಗುತ್ತಲ್ವ ಮುಂಚಿತವಾಗಿ. ನೆಕ್ಸ್ಟ್ ಡೇ ನನ್ನನ್ನು ಸ್ಕೂಲ್ಗೆ ಕಳಿಸ್ತಿರ್ಲಿಲ್ಲ ನಮ್ಮಮ್ಮ. ನಿಮ್ಮನ್ನ ಅವಳು ನಮ್ಮಮ್ಮ ಹೇಳ್ತಿದ್ಲು ನನಗೆ, ಇವತ್ತು ಸ್ಕೂಲ್ಗೆ ಹೋಗ್ಬೇಡ, ಅದಕ್ಕಿಂತ ಅದ್ಭುತವಾಗಿರೋದು ಏನೋ ಕಲಿಯೋದಕ್ಕೆ ಈ ಸಿನಿಮಾದಲ್ಲಿ ಇರುತ್ತೆ, ಸಿನಿಮಾ ನೋಡು. ನನಗೆ ಖುಷಿ. ಯಾವ ತಾಯಿ ಹೇಳ್ತಾಳೆ ಹೇಳಿ, ನೀನು ಸ್ಕೂಲ್ಗೆ ಹೋಗು, ಸಿನಿಮಾ ನೋಡು ಮನೆಯಲ್ಲಿ ಅಂತ. ಆ್ಯಂಡ್ ನಮ್ದು ಖಾನಾವಳಿ ಇತ್ತು, ನಮ್ದು ರೆಸ್ಟೋರೆಂಟ್ ಇತ್ತು ಧಾರವಾಡದಲ್ಲಿ. ಸೊ ನಮ್ದು ಖಾನಾವಳಿ ರೆಸ್ಟೋರೆಂಟಲ್ಲಿ ನಮ್ಮ ಟಿವಿ ಇತ್ತು. ನಾನು ಟಿವಿ ಮುಂದೆ ನಮ್ಮಮ್ಮ ಕೂಡಿಸೋಳು, ತಿಂಡಿ ಕೊಟ್ಟು ನೋಡಿ ಸಿನಿಮಾನ ಅಂತ ಹೇಳಿ. ಭಕ್ತ ಪ್ರಹ್ಲಾದ ಆಗಿರಬಹುದು, ಆಮೇಲೆ ಭಕ್ತ ಕುಂಬಾರ ಆಗಿರಬಹುದು, ಬಂಗಾರದ ಮನುಷ್ಯ ಆಗಿರಬಹುದು, 2 ಕನಸು ಆಗಿರಬಹುದು, ಆಮೇಲೆ ಬಂಗಾರದ ಪಂಜರ ಆಗಿರಬಹುದು. ಈ ಎಲ್ಲ ಸಿನಿಮಾನ ನಾನು ನೋಡಿದ್ದು 5, 6, 7, 8 ಈ ತರಗತಿಗಳಲ್ಲಿ ಬೆಳೀತಾ ನೋಡಿರುವಂಥ ಸಿನಿಮಾಗಳು. ಅವ್ರ ಮೂವಿಗಳನ್ನ ತೋರಿಸಿ ಸ್ಕೂಲಿಗೆ ರಜಾ ಹಾಕಿಸಿ, ಆ ಸ್ಕೂಲ್ ಕಾಲೇಜಲ್ಲಿ ಕಲಿಸ್ತಿರೋದು ಈ ಮನುಷ್ಯ ಕಲಿಸ್ತಾರೆ, ನೀನು ಈ ಸಿನಿಮಾ ನೋಡು, ನೀನು ಕಲಿತೀಯಾ ಅಂತ ಹೇಳಿ. ನಮ್ಮ ಅಮ್ಮಗೆ ಏನೋ ಒಂದು ಹುಚ್ಚು. ನನಗೆ ಸಿನಿಮಾ ನಂಗೆ ತೋರಿಸಿದೆ ನಮ್ಮ ಮಮ್ಮಿ, ನಮ್ಮ ಟಿವಿನಲ್ಲಿ ತೋರಿಸುವಂತಹದ್ದು ಅಪ್ಪಾಜಿ. ಸೊ ಅವಾಗಿಂದ ಅದು ನನ್ನಲ್ಲಿ ಎಷ್ಟು ಆಳವಾಗಿ ಬೆರೆತು ಬಿಟ್ರು ಅಪ್ಪಾಜಿ ಅಂತ ಅಂದರೆ, ಪರಿಪೂರ್ಣ ಕಲಾವಿದ ಅವರು. ಸಿಂಗಿಂಗ್ ಆ್ಯಂಡ್ ಇಡೀ ಜಗತ್ತಿನಲ್ಲಿ ಒಬ್ಬ ಆ್ಯಕ್ಟರು ಹಾಡೋದಕ್ಕೆ ನ್ಯಾಷನಲ್ ಅವಾರ್ಡ್ ಗೆಲ್ತಾರೆ ಅಂತ ಅಂದರೆ ಇಟ್ಸ್ ಓನ್ಲಿ ಹಿಮ್. ಆಯ್ತಾ, ಬಾಕಿ ನಾಯಕರು ಗಾಯಕರಾಗಿದ್ದಾರೆ, ಬಟ್ ನಾಯಕ ಗಾಯಕನಾಗಿ ಯಾವ ಮಟ್ಟಕ್ಕೆ ಹಾಡ್ತಾರೆ ಅಂದರೆ ಫಾರ್ ಸಿಂಗಿಂಗ್ ನ್ಯಾಷನಲ್ ಅವಾರ್ಡ್ ಗೆಲ್ಲೋದು. ಸೊ ಪರಿಪೂರ್ಣ ಕಲಾವಿದರು. ನನಗೆ ಹೆಮ್ಮೆ ಆಗುತ್ತೆ ಅವ್ರ ಅಭಿಮಾನಿ ನಾನು ಅಂತ ಹೇಳ್ಕೊಳ್ಳೋದಕ್ಕೆ. ನೀವು ಅದನ್ನೇ ಫಾಲೋ ಮಾಡ್ತೀರಾ ಅಂತ ಸರ್? ಹಾಡು, ಬರವಣಿಗೆಗಳು, ಕೆಲವೊಂದಷ್ಟು ಕಾಲ್ಪನಿಕ ಕಥೆಗಳನ್ನ ಕೂಡ ನೀವು ಹೇಳ್ತೀರಾ. ಅಂಡ್ ಯು ಜಸ್ಟ್ ಫಾಲೋಯಿಂಗ್ ದಟ್ ಅನ್ಸುತ್ತೆ. ಅದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಗೊತ್ತಾ. ಅದು ಅದು ಬೆಳೀತಾ ನನಗೆ ಗೊತ್ತಿಲ್ಲದಂಗೆ ಅವ್ರ ಪ್ರಭಾವ ಹೆಂಗೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅಂದರೆ, ಅವ್ರಾಗೋ ಪ್ರಯತ್ನ ಅಂತೂ ಅಲ್ಲ,
ಅವ್ರದ್ದೊಂದು ಏನೋ ಒಂದು ನೆರಳು ಅಂತ ಅನ್ಕೋಬಹುದು. ಲೈಕ್ ಅವ್ರು ನಡೆದಿರೋ ನಡೆಯೋಕ್ಕಾಗಲ್ಲ ಬಿಡಿ, ಅದು ಹೇಳಕ್ಕೂ ನಂಗೆ ಬಾಯಿ ಬರ್ತಾ ಇಲ್ಲ. ಲೈಕ್ ಸಚ್ ಬಿಗ್ ಲೆಜೆಂಡ್ ಆಯ್ತಾ. ಮೇ ಬಿ ಅವ್ರದ್ದೊಂದು ಬ್ಲೆಸ್ಸಿಂಗ್ ಏನೋ ಮೇ ಬಿ ಇರ್ಬೋದು. ಸೊ ಸಿಂಗು, ಡ್ಯಾನ್ಸ್ ಮಾಡೋದು, ಯೋಗ ಮಾಡೋದು. ಮೈ ಫಾದರ್ ಇಸ್ ಅ ಬಿಗ್ ಹಾರ್ಡ್ ಕೋರ್ ಯೋಗ ಗಾಯ್ ಬಿಕಾಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅವರು. ನಮ್ಮ ತಂದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಭೂಮಿ ಕೆಲಸ ಮಾಡಕ್ ಶುರು ಮಾಡಿದ್ರು ಬಿಕಾಸ್ ಆಫ್ ಬಂಗಾರದ ಮನುಷ್ಯ ಮೂವಿ. ರಾಜ್ಕುಮಾರ್ ಅವ್ರ ಇನ್ಫ್ಲುಯೆನ್ಸ್ ನೋಡಿ ಎಷ್ಟು ಒಂದು ಆಕ್ಟರ್ನ ನೋಡಿ ಅವತ್ತಿನ ಕಾಲದಲ್ಲಿ ಜನ ಅವ್ರನ್ನ ಫಾಲೋ ಮಾಡಿ ಅವ್ರ ತತ್ವಗಳನ್ನ ಫಾಲೋ ಮಾಡ್ತಿದ್ರು ಅಂದ್ರೆ ಇಟ್ ವಿಲ್ ಬಿ ಓನ್ಲಿ ರಾಜ್ಕುಮಾರ್ ಅವರು. ಇವತ್ತಿನ ಆಕ್ಟರ್ಸ್ಗಳನ್ನ ನೋಡಿ ಯಾವ ಅಪ್ಪ ಅಮ್ಮನು ಅವ್ರನ್ನ ನೋಡಿ ಕಲಿ ಅಂತ ಅಲ್ಲ, ಹಾಗೇನಿಲ್ಲ. ಅಂದ್ರೆ ಕಲಾವಿದ್ರದ್ದು ಪಾತ್ರಗಳು ಬಿಟ್ಟು ಬಟ್ ರಿಯಲ್ ಲೈಫ್ ನಲ್ಲೂ ಕೂಡ ಇವತ್ತಿನ ಸ್ಟಾರ್ಸ್ಗಳು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ಗಳು ಕೂಡ. ಬಟ್ ಹಳೆ ಕಾಲದ ಸಿನಿಮಾಗಳನ್ನ ಹೋಲಿಕೆಯನ್ನು ಮಾಡಕ್ಕಾಗಲ್ಲ. ಹಳೆ ಕಾಲದ ಸಿನಿಮಾಗಳು ಪ್ರತಿ ಸಿನಿಮಾ ನೋಡಿದಾಗೂ ಲೈಫ್ಗೆ ಏನೋ ಒಂದು ಸಿಗತ್ತೆ. ಬಟ್ ಈಗಿನ ಕಾಲದ ಸಿನಿಮಾಗಳು ಕಮರ್ಷಿಯಲ್ ಆಗಿರೋದ್ರಿಂದ ಪಾಪ ಅವ್ರ ಕೈಯಲ್ಲೂ ಏನೂ ಇಲ್ಲ. ಇವಾಗ ಬಂಡವಾಳ ಹಾಕುವಂತ ಪ್ರೊಡ್ಯೂಸರ್ ಕೂಡ ಅವ್ನ್ ಬಯಸ್ತಿರುವಂತಹದಕ್ಕೇನೆ ಹಾಕ್ತಾ ಇರುವಾಗ ಹಿಂಗ್ ಮಾಡಕ್ಕಾಗಲ್ಲ. ಬಟ್ ಅದಾದ್ಮೇಲೆ ಯಾವತ್ತಾದ್ರೂ ಅವ್ರ ಮನೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಮನೆಗೆ ಎಲ್ಲ ಹೋಗಿದ್ದೆ? ಮನೆಗೆ ಹೋಗಿದ್ದು ಅದು ಮತ್ತೆ ರೇಡಿಯೋ ಮಿರ್ಚಿಂದನೇ ಆಗಿದ್ದು, ಥ್ಯಾಂಕ್ಸ್ ಟು ಮಿರ್ಚಿ. ಬಿಕಾಸ್ ಶಿವಣ್ಣ ಅವ್ರದ್ದು ಇಂಟರ್ವ್ಯೂ ಆಗಬಹುದು, ಅವ್ರ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಇಂಟರ್ವ್ಯೂ ಆಗಬಹುದು, ಅಥವಾ ಏನೋ ಒಂದು ಗಿಫ್ಟ್ ನ ಕೊಡೋಕಾಗಬಹುದು ಅಂತ ಹೇಳಿ ಅವ್ರ ಮನೆಗೆ ಅವ್ರ ಮಕ್ಕಳನ್ನ ಭೇಟಿ ಆದಾಗ ಅವರು ಅವ್ರ ಮುಂದೆ ಎಲ್ಲ ಹೇಳ್ಕೊಂಡಿದ್ದೀನಿ ನಾನು, ಸರ್ ನಾನು ಅಪ್ಪಾಜಿ ಫ್ಯಾನ್ ಅಂಡ್ ರಾಜ್ಕುಮಾರ್ ಅವ್ರ ಟಿ ಶರ್ಟ್ ಹಾಕೊಂತೀನಿ, ರಾಜ್ಕುಮಾರ್ ಅವ್ರ ಶರ್ಟ್ಸ್ ಹಾಕೊಂತೀನಿ, ಪುನೀತ್ ರಾಜ್ಕುಮಾರ್ ಶರ್ಟ್ಸ್ ಕೂಡ ಹಾಕೊಂತೀನಿ. ಸೊ ಅವ್ರ ಮನೆಗೆ ಹೋಗುವಾಗೆಲ್ಲ ಅದು ಹಾಕೊಂಡ್ಬಿಟ್ಟು ತೋರ್ಸೋದಕ್ಕೆ, ಸರ್ ನಾನು ನಿಮ್ಮ ಕುಟುಂಬದ ಅಭಿಮಾನಿಗಳು ಸರ್ ನಾವು ಅಂತೆಲ್ಲ ಹೇಳೋದಕ್ಕೆ. ಸೊ ಐ ಹ್ಯಾವ್ ಡನ್ ದಟ್. ರಾಜ್ಕುಮಾರ್ ಸರ್ ಯಾವ ಮೂವಿ ಅಂಡ್ ಯಾವ್ದಾದ್ರು ಒಂದು ಡೈಲಾಗ್ ಇದ್ರೆ ಸರ್ ನಿಮಗೆ ಇದುವರೆಗೂ ಲೈಕ್ ಫೇವ್ರೇಟ್ ಅನ್ನೋದು? ತುಂಬಾ ಇದೆ ರೀ. ಲೈಕ್ ಮಯೂರ ಸಿನಿಮಾದಾಗಿರಬಹುದು, ಕನ್ನಡದ ಬಗ್ಗೆ ಅವ್ರು ಹೇಳಿರೋದಾಗಿರಬಹುದು, ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಅವರು ಎಲ್ಲೆಲ್ಲೂ ನಾನೇ ಆಗಿರ್ಬೋದು, ಅಥವಾ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಆಗಿರೋದಕ್ಕಾಗಿರಬಹುದು. ಆಮೇಲೆ ಬಬ್ರು ವಾಹನ ಸಿನಿಮಾದ ಇದಿದೆ, ಏನು ಪಾರ್ಥ ಕೆಂಗಣ್ಣಿನಲ್ಲಿ ಕೆಕ್ಕರಿಸಿ ನಿನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿ ಉಳಿದಿಲ್ಲ. ಸೊ ಆ ಡೈಲಾಗ್ಸ್ಗಳಾಗಬಹುದು, ಅದೆಲ್ಲ ಒಂದು ಒಳ್ಳೆ ಹಳೆ ಕಾಲ ಅವ್ರ ಮೂವಿದು ಒಂದು ಹಾಡು ಅಂದ್ರೆ ಸರ್ ವಿಚ್ ಇಸ್ ಯುವರ್ ಫೇವರೇಟ್ ಇಲ್ಲ? ಅಪ್ಪಾಜಿದ್ ಎಲ್ಲ ಹಾಡುಗಳು ಫೇವ್ರೇಟ್ ಬಿಡಿ, ಅವರು ಗಾನ ಗಂಧರ್ವ ಅವರು. ಬಟ್ ನೀವು ಹಾಡ್ತಿರ್ತೀರಲ್ಲ ಆಗಾಗ? ತುಂಬಾ ಹಾಡ್ತೀನಿ. ಅಂಡ್ ಅಪ್ಪಾಜಿ ಹಾಡಿಗೆ ನಾನು ಒಂದು ಹಾಡಿಗೆ ನನ್ನದೇ ಸಾಹಿತ್ಯ ಬರೆದೆ. ನಾನು ನನ್ನ ತಾಯಿನ ನಾನು ಎಷ್ಟು ಪ್ರೀತಿಸ್ತೀನಿ ಅನ್ನೋದನ್ನ ನನಗೆ ವ್ಯಕ್ತಪಡಿಸ್ಬೇಕಾಗಿತ್ತು. ಆ್ಯಂಡ್ ಹೌ ಐ ಶೋಕೇಸ್ ಮೈ ಲವ್ ಅಂತ ಅಂದರೆ ನಾನು ಬರೀತೀನಿ. ನನಗೆ ನಾನು ಗೂಸ್ ಬಂಪ್ಸ್ ಮೂಲಕ ನನ್ನ ಎಮೋಷನ್ ಹೊರಗೆ ಬರುತ್ತೆ, ಕಣ್ಣೀರ್ ಮೂಲಕ ನನ್ನ ಎಮೋಷನ್ ಹೊರಗೆ ಬರುತ್ತೆ, ಕೋಪದ ಮೂಲಕ ನನ್ನ ಎಮೋಷನ್ಸ್ ಹೊರಗೆ ಬರುತ್ತೆ. ಅದೇ ರೀತಿ ನನ್ನ ಬರವಣಿಗೆ ಮೂಲಕ ನನ್ನ ಪ್ರೀತಿ ನನ್ನ ಎಮೋಷನ್ಸ್ ಹೊರಗಡೆ ಬರುತ್ತೆ. ಸೊ ನನ್ನ ಮಮ್ಮಿ ಬಗ್ಗೆ ನಾನು ಬರೆದಾಗ ಅಪ್ಪಾಜಿಯ ಒಂದು ಹಾಡು, ಜೀವ ಹೂವಾಗಿದೆ, ಆ ಹಾಡು ಕೇಳಿರ್ಬೋದು ನೀವು. ಆ ಹಾಡಿಗೆ ನಾನು ನನ್ನದೇ ಸಾಹಿತ್ಯ ಬರೆದೆ ಟು ಎಕ್ಸ್ಪ್ರೆಸ್ ಮೈ ಲವ್ ಟು ಮೈ ಮದರ್. ಸೊ ಆ ಸಾಲ್ಗಳು ಹಾಡ್ತೀನಿ. ಕೈಯ ಹಿಡಿದು ನಡೆಯೋದ ಕಲಿಸಿದೆ, ಕೈಯ ತುತ್ತನ್ನು ಮಾಡಿ ಉಣಿಸಿದೆ, ಕಥೆಯ ಹೇಳುತ್ತಾ ಬೋಧಿಸಿದೆ, ಲಾಲಿಯ ಹಾಡುತ್ತಾ ಮಲಗಿಸಿದೆ, ನಿನ್ನ ಪ್ರೀತಿನ ನಿನ್ನ ತ್ಯಾಗಾನ ಅಮ್ಮ ನಾನು ಹೇಗೆ ತೀರಿಸಲಿ, ಬರಿ ಮಾತಲ್ಲಿ ಹೇಗೆ ನಾ ಬಣ್ಣಿಸಲಿ, ಅಮ್ಮ ನೀನೆಂದಿಗೂ ಹೀಗೆ ನಗುತ್ತಾ ಇರು, ನಿನ್ನ ನಗುವಲ್ಲೇ ನಾ ಮರೆವೆ ನನ್ನ ನೋವ, ಐ ಲವ್ ಯು ಅಮ್ಮ, ಐ ಲವ್ ಯು. ಇಟ್ಸ್ ಲೈಕ್ ಅಂದರೆ ವ್ಯಕ್ತಿನ ಒಟ್ಟಿಗಿಲ್ಲ ಅಂದ್ರೂ ಅವ್ರನ್ನ ನಾವು ಹೆಂಗೆ ಜೀವಂತವಾಗಿ ಇರಿಸ್ಬೋದು ಅನ್ನೋದನ್ನ ಯು ಜಸ್ಟ್ ಪ್ರೂವ್ ಇಟ್ ಸರ್. ನಿಜ ಅಲ್ವಾ ಅದು? ವ್ಯಕ್ತಿನ ಒಟ್ಟಿಗಿಲ್ಲ ಅಂದ್ರೂ ಅವ್ರ ನೆನಪುಗಳ ಮುಖಾಂತರ ಆಗಲಿ ಅವರಿದ್ದಾರೆ ಅನ್ನೋ ಒಂದು ಇಮ್ಯಾಜಿನರಿ ವರ್ಲ್ಡ್ನ ನಾವೇ ಬಿಲ್ಡ್ ಮಾಡ್ಕೊಂಡು ಹೆಂಗೆ ಸರ್ ನೀವು ಒಂದು ವ್ಯಕ್ತಿ ನಿಮ್ಮ ಒಟ್ಟಿಗಿಲ್ಲ ಅಂದರೆ ಹೇಗೆ ನೀವು ಅದನ್ನು ಇದು ಮಾಡಿಸಿದ್ದೀರಾ? ಮಮ್ಮಿ 11 ವರ್ಷ ನನ್ನ ಐ ಯೂಸ್ ಟು ಕಾಲ್ ಅವರ್ ಮಮ್ಮಿ, ನನ್ನ ತಂದೆನ ಅಪ್ಪಾಜಿ ಅಂತ ಕರಿತಾ ಇದ್ದೆ. ಆ್ಯಂಡ್ ಮಮ್ಮಿ 11 ವರ್ಷದ ಹಿಂದೆ ಅವಳು ತೀರೋ ಹೋಗೋ ಮುಂಚೆ ಒಂದು ಸರಿ ಅವಳ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಒಂದು ಭಯ ಕಾಡ್ತಾಯಿತ್ತು. ಡಾಕ್ಟರ್ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು. ನಾನು ಕೇಳಿದೆ ಡಾಕ್ಟರ್ಗೆ, ಲೈಕ್ ಏನು ಚಾನ್ಸೇ ಇಲ್ವಾ ಸರಿಪಡಿಸೋದಕ್ಕೆ ಅಂತ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಗುರು ಇವಾಗ ನಿಮ್ಮ ಮಮ್ಮಿನ ಒಂದು ಮೊಬೈಲ್ ಫೋನ್ ಅಂತ ಅಂದ್ಕೊಳ್ಳೋಣ. ಇವಾಗ ಮೊಬೈಲ್ ಬ್ಯಾಟ್ರಿ ಲೋ ಆದಾಗ ಏನು ಮಾಡ್ತೀವಿ, ಚಾರ್ಜ್ಗೆ ಹಾಕ್ತೀವಿ. ಬಟ್ ಇವಾಗ ನಿಮ್ಮ ಮಮ್ಮಿದು ಚಾರ್ಜ್ ಹಾಕುವಂಥ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ ಕೆಟ್ಟೋಗಿದೆ.
ಸೊ ಎಷ್ಟು ಬ್ಯಾಟ್ರಿ ಇದೆಯೋ ಆ ಬ್ಯಾಟ್ರಿ ಇರೋ ತನಕ ಮಾತ್ರ ಫೋನ್ ಯೂಸ್ ಮಾಡೋಕ್ಕೆ ಸಾಧ್ಯ. ಇವಾಗ ನೀನು ಹೊಸ ಚಾರ್ಜರ್ ತರ್ತೀನಿ ಅಂದರೂ ಆಗಲ್ಲ, ಬಿಕಾಸ್ ಎಲ್ಲಿ ಕನೆಕ್ಟ್ ಮಾಡ್ತೀವೋ ಆ ಪಾಯಿಂಟೇ ಕೆಟ್ಟೋಗಿದೆ, ರಿಪೇರಿ ಮಾಡೋಕ್ಕಾಗದಿರೋ ಅಂಥದ್ದಲ್ಲಿ. ಇವಾಗ ನಾನು ನೀನು ಯಾವ ತರಹದ ಫೋನ್ ಅಂತ ಅಂದರೆ, ನಾವು ಇಷ್ಟೆಲ್ಲ ಓಡಾಡ್ತೀವಿ, ಸುಸ್ತಾಗ್ತೀವಿ, ಬ್ಯಾಟ್ರಿ ಲೋ ಆಗುತ್ತೆ, ನಾವು ಚಾರ್ಜಿಗೆ ಹಾಕಿದ್ವಿ ಅಂದರೆ ಮತ್ತೆ ನಾವು ರೆಡಿ ಆಗ್ತೀವಿ. ಬಟ್ ನಿಮ್ಮ ತಾಯಿದು ಆ ಪೋರ್ಟ್ ಹಾಳಾಗಿದೆ. ಸೊ ಆ ಬ್ಯಾಟ್ರಿ ಡೆಡ್ ಆಗೋ ತನಕ ಆ ಫೋನ್ ವರ್ಕ್ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿದ್ಬಿಡಿ ನಿಮ್ಮ ತಾಯಿ ಜೊತೆ ಅಂತ ಹೇಳಿದ್ರು ಅವ್ರು ನನಗೆ. ನಂಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅದು. ಲೈಕ್ ನನ್ನ ತಾಯಿ ಇಲ್ಲದೆ ನಾನು ಇರೋಕ್ಕೆ ಸಾಧ್ಯನಾ? ಬಿಕಾಸ್ ಒಂದು ತುಂಬ ಸ್ಟ್ರಾಂಗ್ ಬಾಂಡ್. ತಾಯಿ ಮಗ ಫ್ರೆಂಡ್, ಇಬ್ಬರು ಫ್ರೆಂಡ್ಸ್ ಥರ, ಲವರ್ಸ್ ಥರನೂ ಆಗ್ಬಿಟ್ಟಿದ್ವಿ ನಾನು ನಮ್ಮಮ್ಮ, ಆ ಥರ ಆಗ್ಬಿಟ್ಟಿದ್ವಿ. ಒಂದಿನೋ ಒಂದು ವಿಚಿತ್ರವಾದ ಪ್ರೀತಿ ಬೆಳ್ಕೊಂಡ್ಬಿಟ್ಟಿತ್ತು ನನ್ನ ಅವಳ ಮಧ್ಯ. ಅವಳಿಲ್ಲ ಅನ್ನೋ ಕಾನ್ಸೆಪ್ಟೇ ಅಥವಾ ಒಂದು ಯೋಚನೆನೇ ನನಗೆ ಚುಚ್ತಾ ಇತ್ತು ಅದು. ಆ್ಯಂಡ್ ಒನ್ ಡೇ ಶಿ ಈಸ್ ಗಾನ್. ಆ್ಯಂಡ್ ನನ್ನ 5 ಗಂಟೆಗೆ ನನ್ನ ಶೋ, ಆವಾಗ ನಾನು ಸಂಜೆ ಶೋ ಹೋಸ್ಟ್ ಮಾಡ್ತಾ ಇದ್ದೆ. 5 ಗಂಟೆಗೆ ನನ್ನ ಶೋ, 4 ಗಂಟೆಗೆ ನಾನು ಶೋ ತಯಾರಿ ನಡೆಸ್ತಾ ಇದ್ದೆ. ನಮ್ಮ ಅಕ್ಕ ಕಾಲ್ ಮಾಡಿದ್ಲು, ಶಿ ಜಸ್ಟ್ ಸ್ಕ್ರೀಮ್ಡ್ ಮೈ ನೇಮ್. ನಂಗೆ ರಿಯಲೈಸ್ ಆಯಿತು, ಓಕೆ. ಆ್ಯಂಡ್ ಆ ಒಂದು ಕಾಲಿಗೆ ನಾನು ಕಾಯ್ತಾ ಇದ್ದೆ. ನನಗೆ ಗೊತ್ತಿತ್ತು ಒಂದಿನ ಈ ಥರದ್ದೊಂದು ಕಾಲ್ ಬರುತ್ತೆ ಅಂತ ಹೇಳಿ. ಆ ಫೋನ್ ಎತ್ತಿದೆ, ನಮ್ಮ ಅಕ್ಕ ಜೋರಾಗಿ ನನ್ನ ಹೆಸರು ಕೂಗಿದ್ಲು ಆ್ಯಂಡ್ ಕಟ್ ಮಾಡಿದ್ಲು ಅವಳು. ನನಗೆ ಗೊತ್ತಾಯ್ತು ಅದು. ಐ ವೆಂಟ್ ಟು ಮೈ ಬಾಸ್, ನನ್ನ ತಾಯಿ ಐ ಥಿಂಕ್ ನಾನು ಕಳ್ಕೊಂಡೆ ಅನ್ಸುತ್ತೆ, ನಾನು ಹೋಗ್ತೀನಿ. ಆ್ಯಂಡ್ ಲವ್ಲಿ ಪೀಪಲ್ ಮಿರ್ಚಿನಲ್ಲಿರೋರು ಅವರಂದ್ರು ಲೈಕ್ ಈಗಲೇ ಹೊರಡು ನೀನು ಅಂತ ಹೇಳಿ ನಾನು ಬಂದೆ ಮನೆಗೆ. ಆ್ಯಂಡ್ ಶಿ ವಾಸ್ ಗಾನ್. ಕೊನೆಯದಾಗಿ ನೀವು ಅವ್ರ ಹತ್ರ ಮಾತಾಡಿದ್ದು ಸರ್? ಅವತ್ತಿನ ದಿನ ಲೈಕ್ ಮಧ್ಯಾಹ್ನ ಡಯಾಲಿಸಿಸ್ಗೆ ನಾನೇ ಅವಳನ್ನ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ನಾನು ಸ್ಟುಡಿಯೋಗೆ ಹೋಗಬೇಕಾಗಿತ್ತು. ಡ್ರಾಪ್ ಮಾಡಿ ನಾನು ಏನೋ ಒಂದು ವಸ್ತುನ ಮಮ್ಮಿ ಜೊತೆ ಮರ್ತ್ಬಿಟ್ಟಿದ್ದೆ. ನಾನು ಅರ್ಧ ದಾರಿ ಸ್ಟುಡಿಯೋ ಹೋಗ್ಬಿಟ್ಟು ಅಯ್ಯೋ ಮರ್ತಲ್ಲ ಅಂತ ಮತ್ತೆ ಬಂದೆ ನಾನು. ನಮ್ಮಮ್ಮ ಡಯಾಲಿಸಿಸ್ ಶುರುವಾಗಿತ್ತು ಆ್ಯಂಡ್ ಅವಳು ನನ್ನ ಕೈ ಹಿಡ್ಕೊಂಡು ಅಯ್ಯೋ ಹುಚ್ಚಪ್ಪ ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಬಂದೆ, ನೀನು ಯಾಕೆ ಮರೀತೀಯ ಹಿಂಗೆ ಅಂತ ನನಗೆ ಕೈ ಮುತ್ಕೊಟ್ಟಿದ್ರು. ಆ್ಯಂಡ್ ಐ ಹಗ್ಡ್ ಹರ್. ಅವಳಿಗೂ ಐಡಿಯಾ ಇಲ್ಲ ಇದು ಕೊನೆಯ ಹಗ್ ಆ್ಯಂಡ್ ಮುತ್ತಾಗಿರುತ್ತೆ, ನನಗೂ ಕೊನೆಯ ಐಡಿಯಾ ಇಲ್ಲ ಅದು. ಸರಿ ನೀನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗಿರು, ನಾನು ಶೋ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಅದು ಹೇಳಿದೆ. ಆ್ಯಂಡ್ ಶೀಸ್ ಲೈಕ್ ಓಕೆ ನಾನು ಇನ್ನು ಶೋ ಕೇಳ್ತೀನಿ ಅಂತ ಅವಳು ನನಗೆ ಹೇಳಿದ್ದು. ದ್ಯಾಟ್ ವಾಸ್ ದ ಲಾಸ್ಟ್ ಥಿಂಗ್. ಐ ಲೆಫ್ಟ್ ಆ್ಯಂಡ್ ಅವಳು ಡಯಾಲಿಸಿಸ್ ಕಂಟಿನ್ಯೂ ಆಯಿತು. ಆ್ಯಂಡ್ ಅವತ್ತು ಸಂಜೆನೇ ಕಾಲ್ ಬಂತು, ಐ ಕೇಮ್ ಹೋಮ್ ಆ್ಯಂಡ್ ಶಿ ವಾಸ್ ನಾಟ್ ದೇರ್. ಸೊ ಅವಳು ಇಲ್ಲದೆ ಬದುಕೋದು ಸ್ವಲ್ಪ ಇವತ್ತಿಗೂ ಕನ್ಸಲ್ಲಿ ಬರ್ತಾಳೆ, ಇವತ್ತಿಗೂ ಅವಳೊಟ್ಟಿಗೆ ಜೀವಂತವಾಗಿದ್ದಾರಲ್ಲ ಸರ್. ಹಾಂ, ಕನಸಿನ ರೂಪದಲ್ಲಿ, ಕಣ್ಣೀರಿನ ರೂಪದಲ್ಲಿ. ಅವಳದ್ದು ಎಷ್ಟೋ ಹಳೆ ಫೋಟೋಸ್ಗಳಿವೆ. ಅದಕ್ಕೆ ಅವಳು ತೀರೋದ್ಮೇಲೆ ನಾನು ಟ್ಯಾಟೂ ಹಾಕ್ಸ್ಕೊಂಡು ಇಲ್ಲೊಂದು ಟ್ಯಾಟೂ, ಒಂದು ಕ್ವೀನ್ ತರ ಏನೋ ಮಾಡಿಸ್ಕೊಂಡಿದ್ದೆ. ಅವಳು ಆಕ್ಟ್ರೆಸ್ ಇದ್ಲು, ಅಮ್ಮ ಥಿಯೇಟರ್ ಕಲಾವಿದ. ನಮ್ಮ ಅಪ್ಪ ಅಮ್ಮ ಇಬ್ರು ಥಿಯೇಟರ್ ಕಲಾವಿದರು. ಸೊ ಮಮ್ಮಿ ಒಂದು ರಾಣಿ ಪಾತ್ರದಲ್ಲಿ ಇರೋ ಫೋಟೋ ನನಗೆ ಸಿಕ್ತು. ಆ ಫೋಟೋನ ನಾನು ಟ್ಯಾಟೂ ಹಾಕ್ಸ್ಕೊಂಡಿದ್ದು. ಸೊ ವೆನ್ ಶಿ ವಾಸ್ ವೆರಿ ಯಂಗ್ ಆ್ಯಂಡ್ ಪ್ರಿಟಿ, ಆವಾಗಿಂದ ಟ್ಯಾಟೂ ಇದು. ಸೊ ಶಿ ವಾಸ್ ಅನ್ ಆರ್ಟಿಸ್ಟ್. ಸೊ ಇಲ್ಲೊಂದು ಟ್ಯಾಟೂ ಇದೆ ಅವಳದು. ಆ್ಯಂಡ್ ಇಲ್ಲಿ ಅವಳದು ಸಿಗ್ನೇಚರ್ ಇದೆ ನನ್ನ ತಾಯಿದು, ಶಶಿಕಲಾ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡಿದ್ದೀನಿ ಅವಳದು. ಅವಳು ಹೋದ್ಮೇಲೆ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದು ನಾನು. ನಿಮಗೆ ಅಮ್ಮನ ಒಂದು ಒಳ್ಳೆ ವೇದಿಕೆಯಲ್ಲಿ ಲೈಕ್ ಯು ಹ್ಯಾವ್ ಟು ಕರ್ಕೊಂಡು ಬರಬೇಕು ಅನ್ನೋದಿತ್ತ ಸರ್? ತುಂಬ ಇತ್ತು. ಅಂದರೆ ಇವಾಗ ನನ್ನ ಮಕ್ಕಂದ್ರೆಲ್ಲ ಹೇಳ್ತಾರೆ, ಇವಾಗ ನಿನಗೆ ಇಷ್ಟೊಂದು ಪ್ರೀತಿ ಸಿಗ್ತಿರೋದು ನಿಮ್ಮ ಮಮ್ಮಿ ಒಂದ್ಸರಿ ನೋಡಬೇಕಾಗಿತ್ತು ಅಂತ ಹೇಳಿ. ಅವ್ರ ಹೆಸರಿದೆ ಬಿಡಿ, ಗುರು ಸನ್ ಆಫ್ ಶಶಿಕಲಾ. ಅದನ್ನು ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆ, ಗುರು ಸನ್ ಆಫ್ ಶಶಿಕಲಾ ಅಂತ ಹೇಳಿ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಅಕಸ್ಮಾತ್ ಮಮ್ಮಿ ಇವತ್ತು ಇದ್ದು ಆರೋಗ್ಯವಾಗಿದ್ದಿದ್ರೆ ಡೆಫಿನೆಟ್ಲಿ ಅಲ್ಲಿ ಕೂತಿರ್ತಾ ಇದ್ಲು ಅವಳು. ಅಲ್ಲಿ ಕೂತ್ಕೊಂಡು ಇದು ನೋಡ್ಕೊಂಡು ಆಮೇಲೆ ಅವ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಾನು. ಲೈಕ್ ವಿ ವರ್ ಲೈಕ್ ದ್ಯಾಟ್ ಕ್ಲೋಸ್. ನಾನು ಏನೇ ಮಾಡಿದ್ರು ಅವ್ಳ ಜೊತೆನೇ ಮಾಡೋದು, ಹಂಗಿದ್ವಿ ನಾವು. ಬಟ್ ಇವಾಗ ಒಂದು ನೆನಪು ಅಷ್ಟೇ. ಲೈಫ್ ಗೋಸ್ ಆನ್. ಅಂದರೆ ಅವರಿಗೆ ನಿಮ್ಮಲ್ಲಿ ತುಂಬ ಇಷ್ಟವಾದಂಥ ಗುಣ ಸರ್ ಅಂದರೆ ಏನು? ಲೈಕ್ ಮಗ ಹಿಂಗೆ ಆಗಬೇಕು ಅನ್ನೋದೇ ಇತ್ತಾ? ನಮ್ಮ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್ ಆಯ್ತಾ. ಆ್ಯಂಡ್ ಅವಳು ನನ್ನನ್ನು ಪ್ರೀತಿಸೋದ ಕಾರಣ ನಾನು ನಮ್ಮ ಅಪ್ಪನಂಗೆ ಕಾಣಿಸ್ತೀನಿ. ಸೊ ಶಿ ಲವ್ಡ್ ಮೀ ಮೋರ್. ಅಪ್ಪ ಈಸ್ ದೇರ್. ಅವರು ಬೈಲೊಂಗಲ್ ನಾನು ಹುಟ್ಟೂರಲ್ಲೇ ಇರೋದು, ಅವ್ರಿಗೆ ಸಿಟಿಯಲ್ಲಿ ಆಗಲಿಲ್ಲ. ಸೊ ನಮ್ಮಮ್ಮ ನಂಗೆ ಓಪನ್ ಆಗಿ ಹೇಳ್ತಿದ್ಲು, ನೀ ನನ್ನ ಮಗ ಅಂತ ಪ್ರೀತಿಸ್ತೀನಿ ಒಂದು, ಆ್ಯಂಡ್ ನೀನು ನನಗೆ ಹಳೆ ಪ್ರೀತಿಯನ್ನು ನೆನಪಿಸ್ತೀಯ. ನೀನು ಸೇಮ್ ನನ್ನ ಗಂಡನ ಹಳೆ ಮುಖ. ಆ ಲವ್ ಬೇರೆ, ಆ ಲವ್ ನನ್ನ ಮೇಲೆ ಹಾಕ್ತಾ ಇದ್ಲಿ ಅವಳು. ಸೊ ನಂಗೆ ಡಬಲ್ ಲವ್ ಸಿಗ್ತಾ ಇತ್ತು. 3 ಜನ ಹಾಕಂದ್ರು ನಂಗೆ. ಸೊ ಕೊನೆಯದಾಗ ಹುಟ್ಟಿದ್ ನಾನು. ಸೊ ಕೊನೆ ಮಗ ಅಂತ ಪ್ರೀತಿ, ಗಂಡು ಮಗ ಅಂತ ಪ್ರೀತಿ, ಆಮೇಲೆ ತನ್ನ ಪ್ರೀತಿ ಹಾಗೆ ಕಾಣಿಸ್ತಿರೋ ಮಗ ಅಂತ ಹೇಳಿ ಪ್ರೀತಿ. ಅವಳಿಗಿದ್ದು ಒಂದೇ ಟೆನ್ಷನ್ ಅಂತಂದ್ರೆ, ನನ್ಗೆ ಓದಿದ್ದು ನಂಗೆ ತಲೆ ಹತ್ತಾ ಇರಲಿಲ್ಲ. ಎಲ್ಲ ಜಸ್ಟ್ ಪಾಸ್. ಅವಳ ಟೆನ್ಷನ್ ಇವ್ನು ಏನು ಮಾಡ್ತಾನೆ ಮುಂದೆ ಅನ್ನೋದು ಬಿಟ್ಟರೆ, ಶಿ ಆಲ್ವೇಸ್ ಲವ್ಡ್ ಮೀ. ಅವಳು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಮೇ ಬಿ ನಾನು ಸೀರಿಯಸ್ ಆಗಲಿಲ್ಲ ಲೈಫಲ್ಲಿ, ಓದೋದ್ರ ಕಡೆಗೆ. ಶಿ ಯೂಸ್ ಟು ಟೆಲ್ ಮಿ ಇಟ್ಸ್ ಓಕೆ ಅಂತ ಹೇಳಿ. ಅಮ್ಮ ಹಂಗಿಲ್ಲ. ಇವತ್ತು ನೆನಪುಗಳೊಟ್ಟಿಗೆ ಬದುಕಿದ್ರಲ್ಲ ಸರ್. ಯೂಶಲಿ ನಾನು ಅಂದರೆ ನೀವು ಬೇರೆಯವ್ರಿಗೆ ಹೇಳೋದಾದರೆ, ಪೀಪಲ್ ವ್ಯಕ್ತಿ ನಮ್ಮ ಒಟ್ಟಿಗೆ ಇಲ್ಲ ಅಂದಾಗ ದಿಲ್ ಗೆಟ್ ಇನ್ ಟು ಡಿಪ್ರೆಷನ್, ಬೇರೆ ರೀತಿ ಏನೋ ಮಾಡ್ಕೊಳಕ್ಕೆ ಹೋಗ್ತಾರೆ. ಹೆಂಗೆ ಬದುಕಬೇಕು ಸರ್ ಯಾರೋ ನಮ್ಮ ಒಟ್ಟಿಗಿಲ್ಲ ಅಂದಾಗ, ಅಥವಾ ಅವ್ರ ನೆನಪುಗಳಲ್ಲಿ ಎಷ್ಟೋ ಜನ ಅತ್ಯಂತ ರಾತ್ರಿಗಳಿರುತ್ತೆ.
ಆ್ಯಂಡ್ ಬೆಳಗ್ಗೆ ಇದ್ರೆ ಮತ್ತೆ ಆ ವ್ಯಕ್ತಿನ ಮುಟ್ಟಿ ಇಲ್ಲ ಅಂದಾಗ ಲೈಕ್ ನಿಮ್ಮ ಪ್ರಕಾರ ಹೆಂಗೆ ಬದುಕಬೇಕು ಸರ್ ವ್ಯಕ್ತಿನ ಮುಟ್ಟಿ? ನಾನು ನಂಬಿರೋದು ನನಗೆ ನಾನೇ ಹೇಳ್ಕೊಂಡಿರೋದನ್ನೇ ಹೇಳ್ತೀನಿ ಆಯ್ತಾ. ಇದೇ ಸತ್ಯ ಅಂತ ಅಲ್ಲ, ಇದನ್ನೇ ಮಾಡಿ ಅಂತ ಅಲ್ಲ. ಕೆಲವೊಬ್ರು ಹೇಳ್ತಾರೆ ಸರ್ ನನ್ನ ತಾಯಿ ಕಳ್ಕೊಂಡೆ ಅಥವಾ ನನ್ನ ಪ್ರೀತಿನ ಕಳ್ಕೊಂಡೆ, ದುಃಖ ಆಗ್ತಿದೆ, ದುಃಖ ಆಗ್ಬಾರ್ದಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ನಾನು ಅವಾಗ ಹೇಳೋದು, ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಾಗ ಅಥವಾ ಒಬ್ಬ ವ್ಯಕ್ತಿಯನ್ನು ಒಂದು ಸಂಬಂಧದಲ್ಲಿ ಕಳ್ಕೊಂಡಾಗ ನಮಗೆ ದುಃಖ ಆಗಲಿಲ್ಲ ಅಂತಂದರೆ ಅದು ಸಂಬಂಧನೇ ಅಲ್ಲ. ಪೇನ್ ಆಗಲೇಬೇಕು. ಆಗಲಿಲ್ಲ ಅಂತಂದರೆ ಅವ್ರನ್ನ ನಿಜವಾಗ್ಲೂ ನಾನು ಪ್ರೀತಿಸೇ ಇಲ್ಲ, ಒಂದು ನಂಟೆ ಇರಲಿಲ್ಲ ಅಲ್ಲಿ. ನನ್ನ ನಿದ್ದೆ ಹಾಳಾಗ್ತಾ ಇಲ್ಲ, ನನಗೆ ಊಟ ಸೇರ್ತಾ ಇಲ್ಲ, ನಂಗೆ ಕಣ್ಣೀರು ನಿಲ್ತಾ ಇಲ್ಲ, ನಾನು ದಾರಿ ತಪ್ತಾ ಇದ್ದೀನಿ, ನನ್ನ ಜೀವನದ ಲೆಕ್ಕ ನನಗೆ ಸಿಗ್ತಿಲ್ಲ, ಈ ತರಹದ್ದು ಏನೂ ನಿಮ್ಗೆ ಆಗ್ತಿಲ್ಲ ಅಂತಂದರೆ ದೆನ್ ಯು ನೆವರ್ ಲವ್ಡ್ ದಟ್ ಪರ್ಸನ್, ಯು ನೆವರ್ ಹ್ಯಾಡ್ ದಟ್ ಬಾಂಡ್ ವಿತ್ ದಟ್ ಪರ್ಸನ್. ನೀವು ಎಷ್ಟು ಆಳವಾಗಿ ಅವ್ರ ಜೊತೆ ಇದ್ರಿ ಅನ್ನೋದು ನಿಮಗೆ ಮನವರಿಕೆ ಆಗೋದೇ ಆ ನೋವುಗಳನ್ನು ಅನುಭವಿಸಿದಾಗ. ನಾನು ಹೇಳೋದು, ತಡಿಬೇಡಿ ಕಣ್ಣೀರನ್ನು, ಆ ನೋವನ್ನು ತಡಿಬೇಡಿ, ಅನುಭವಿಸಿ. ಆವಾಗಲೇ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ. ನೀವು ಅದನ್ನು ಒಳಗೆ ಇಟ್ಕೊಂಡು ಏನಾಗಿಲ್ಲ ಅಂತ ಕೂತ್ರಿ ಅಂತಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಅದು ನಿಮ್ಮನ್ನು ಬೆಳೆಸುತ್ತೆ, ನಿಮ್ಮನ್ನು ಕುಗ್ಸುತ್ತೆ. ಒಳಗಡೆಯಿಂದ ಅದೊಂಥರ ತುಕ್ಕಿದ್ದ ಹಾಗೆ ನಿಧಾನಕ್ಕೆ ತಿನ್ಕೊಂಡು ರಸ್ಟ್ ಅದು ಪೂರ್ತಿ ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ಯು ಶುಡ್ ವೆಂಟ್ ಇಟ್ ಔಟ್, ಟೇಕ್ ಇಟ್ ಔಟ್. ಆ್ಯಂಡ್ ಒಂದು ಕಹಿ ಸತ್ಯ, ಅದು ಪ್ರತಿಯೊಬ್ಬರ ಪಾಲಿಗೆ ದೇವರು ಸಮನಾಗಿ ಹಂಚಿದಾನೆ ಅಂತ ಅಂದರೆ ಅದು ಸಾವು. ತಾರತಮ್ಯನೇ ಮಾಡಿಲ್ಲ ಅವನು. ಮೇ ಬಿ ಟೈಮ್ ಆ ಕಡೆ ಆಗ್ಬಹುದು, ಹೋಗೋ ರೀತಿಗಳು ಬೇರೆ, ಎಕ್ಸಿಟ್ ಪಾಯಿಂಟ್ಗಳು ಬೇರೆ ಇರ್ಬೋದೇನು. ಕೆಲವೊಬ್ರು ಮಲಗ್ದಾಗ ಹೋಗ್ತಾರೆ, ಕೆಲವೊಬ್ರು ಅಪಘಾತದಲ್ಲಿ ಹೋಗ್ತಾರೆ, ಹೃದಯಾಘಾತದಿಂದ ಹೋಗ್ತಾರೆ. ವಯಸ್ಸಿನ ಇತಿಮಿತಿ ಇಲ್ಲ ಅದಕ್ಕೆ, ಒಂದು ಕೊನೆ ಅಂತ ಇದೆ, ಅದನ್ನ ಹೋಗಿ ಸಮನಾಗಿ ಹಂಚಿದಾನೆ ಅವನಲ್ವಾ. ಸೊ ಅದು ಹಾಗೇ ಆಗುವಂತಹದ್ದು ಎಲ್ರ ಜೊತೆಗೂ. ಅದು ನಮ್ಮವ್ರ ಜೊತೆ ಆಗಿದೆ ಅಂತಂದಾಗ ಅದು ಕಾಡ್ಲಿ, ಬಟ್ ಯು ನೀಡ್ ಟು ಗೆಟ್ ಔಟ್ ಆಫ್ ಇಟ್. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಸಮಯ ಬದಲಾಗೆ ಆಗುತ್ತೆ. ಅಪ್ಪು ಸರ್ನ ಕಳ್ಕೊಂಡಾಗ ನಾವು ಇಡೀ ಕರ್ನಾಡೆ ಗಡ ನಡ್ಕೋಗ್ಬಿಟ್ಟಿತ್ತು. ವರ್ಷಗಳು ಕಳೆದೋಯ್ತು ಆ ಮಹಾತ್ಮನಾಗ, ಆ ಪುಣ್ಯಾತ್ಮನಾಗ ಕಳ್ಕೊಂಡು. ನಾವು ಲೈಫ್ ಮೂವ್ ಆನ್ ಆಗ್ತಿಲ್ವಾ ಇವಾಗ? ಅವ್ರನ್ನ ಹಾಡಲ್ಲಿ ನೆನಿತೀವಿ, ಫೋಟೋಲ್ಲಿ ನೆನಿತೀವಿ, ಗೊತ್ತಿಲ್ಲದಂಗೆ ನನ್ನ ಕೈ ನನ್ನ ಎದೆಗೆ ಹೋಗುತ್ತೆ ಅವ್ರ ಫೋಟೋ ನೋಡಿದಾಗ. ದೇವ್ರ ಆಗ್ಬಿಟ್ರು. ಒಂದು ಅಂಗಡಿಗೆ ಹೋಗಿ ಫೋಟೋ ಫ್ರೇಮ್ ತಗೊಳಕ್ ಹೋದಾಗ ಅವ್ರ ಫೋಟೋಸ್ಗಳಿದೆ. ಸಿ ಐ ಹ್ಯಾವ್ ಗೂಸ್ ಬಂಪ್ಸ್ ಅವ್ರ ಭಂಗ. ಸೀರಿಯಸ್ಲಿ. ಸೊ ಒಂದು ನೆನಪಿನ ರೀತಿಯಲ್ಲೂ ಇರ್ತಾರೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಯಾರ್ದೋ ಜೊತೆ ಆಗದಿರುವಂಥ ನಮ್ಮ ಜೊತೆ ಅಷ್ಟೇ ಆಯಿತು ಅಂತ ಅಲ್ವಾ. ಎಲ್ಲ ತಾಯಂದ್ರು ಅಜರಾಮರರು. ಕೇವಲ ಗುರು ತನ್ನ ತಾಯಿ ಕಳ್ಕೊಂಡ ಅಂತಂದ್ರೆ ನಾನು ದೇವ್ರಿಗೆ ಹೋಗ್ಬಿಟ್ಟು ಪ್ರಶ್ನೆ ಮಾಡ್ಬೋದು, ಯಾಕೆ ಗುರು ಹಿಂಗೆ ಮಾಡಿದೆ ಅಂತ ಹೇಳಿ. ಎಲ್ಲರ ಜೊತೆನೂ ಆಗುವಂತಹದ್ದು ಅದು ಕಹಿ ಸತ್ಯ, ಬದುಕಿನ ಕಹಿ ಸತ್ಯ ಅದು. ಸೊ ನಾನು ಹೇಳೋದು, ಕಳ್ಕೊಂಡಾದ್ಮೇಲೆ ಕೊರಗೋದಕ್ಕಿಂತ ಇದ್ದಾಗ ಹೆಚ್ಚು ಸಮಯವನ್ನು ಕಳೀರಿ ತಂದೆ ತಾಯಿ ಜೊತೆಗೆ. ಸರ್ ನಿಮಗೆ ಯಾವುದೇ ರೀತಿ ರಿಗ್ರೆಟ್ ಇಲ್ವಾ ಸರ್ ಅಮ್ಮ ಇರುವಾಗ? ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತಂದರೆ, ಕೊನೆಗೆ ಅವಳ ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಹೋಯ್ತು. ಯಾವ ಹಂತಕ್ಕೆ ಹೋಯ್ತು ಅಂತಂದರೆ, ಅವಳಿಗೆ ಒಬ್ಳಿಗೆ ಬಾತ್ರೂಮ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಐ ಯೂಸ್ ಟು ಟೇಕ್ ಹರ್ ಇನ್ಸೈಡ್. ಯಾವ ಮಗು ಚಡಿಲ್ ಹೇತ್ಕೊಂತ ಇತ್ತು, ಆ ಮಗುನ ಅವಳು ಎಲ್ಲ ಮಾಡಿದ್ಲು, ಆ ತರಹದ ಆರೈಕೆ ನನಗೊಂದು ಅವಕಾಶ ಸಿಕ್ತು ನನ್ನ ತಾಯಿಗೆ ಮಾಡೋದಕ್ಕೆ. ಸೊ ಐ ಹ್ಯಾವ್ ನೋ ರಿಗ್ರೆಟ್ಸ್. ಒಂದು ಬೇಜಾರಂದ್ರೆ ಅವಳು ಇರಬೇಕಾಗಿತ್ತು ಅನ್ನೋ ಒಂದು ಕೊರಗದು ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕಾಡುತ್ತೆ ಬಿಟ್ರೆ ರಿಗ್ರೆಟ್ಸ್ ಇಲ್ಲ ನನಗೆ. ಐ ಆಮ್ ವೆರಿ ಪ್ರೌಡ್.